ಸರ್ ನಮಸ್ತೆ. ಈ ದಿನ ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿದೆ. ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಷ್ಠಿತ ಕಾಲೇಜು ತಮ್ಮದಾಗಿದೆ. ತಮ್ಮ ಸಂಸ್ಥೆಯ ಈ ವರ್ಷದ ಫಲಿತಾಂಶ ಹೇಗಿದೆ? ತುಂಬಾ ಸಂತೋಷ ಆಗುತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಾಣಿಜ್ಯ ಕಾಲೇಜು ನಮ್ದು, ಕಾಮರ್ಸ್ ಮಾತ್ರ ಇರ್ತಕ್ಕಂಥ ಕಾಲೇಜು ನಮ್ದು. ಈ ವರ್ಷನೂ ಪ್ರತಿ ವರ್ಷದಂತೆ ಈ ವರ್ಷ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬಾ ಖುಷಿ ಆಗುತ್ತೆ ಆ ಒಂದು ರಿಸಲ್ಟ್ ನ ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ. ನಮ್ಮ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ 145 ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಎಲ್ಲಾ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. 65 ಜನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ. 60 ಜನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾರೆ. ಸೊ ಹಾಗಾಗಿ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಉಳಿದಂತ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ಹಾಗಾಗಿ ನಮ್ಗೆ ಇವತ್ತು ತುಂಬಾ ಸಂತೋಷ ಆಗ್ತಿದೆ. ಸೊ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಕೈಕ ವಾಣಿಜ್ಯ ಕಾಲೇಜು ನಮ್ದು ಮತ್ತು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಕಡಿಮೆ ಅಂಕಗಳನ್ನು ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡು ಈಗ ಅತ್ಯುನ್ನತ ಫಲಿತಾಂಶವನ್ನ ಕೊಡ್ತಿರ್ತಕ್ಕಂಥ ಕಾಲೇಜು. 2017ರಿಂದ ಸತತವಾಗಿ ಉತ್ತಮವಾದಂತಹ ಫಲಿತಾಂಶವನ್ನ, ಗೋಲ್ಡನ್ ಫಲಿತಾಂಶವನ್ನ ಕೊಟ್ಟು ನಾವು ಮುನ್ನುಗ್ಗುತ್ತಾ ಇದೀವಿ. ಇದಕ್ಕೆಲ್ಲ ಪೋಷಕರು ಮತ್ತು ಎಲ್ಲ ಸಾರ್ವಜನಿಕರ ಪ್ರೇರಣೆ ಮತ್ತು ಅವರ ಆಶೀರ್ವಾದದಿಂದ ನಮ್ಮ ಕಾಲೇಜಿಂದು ಒಳ್ಳೆ ಫಲಿತಾಂಶವನ್ನು ಪಡೆದಿದೆ. ಒಳ್ಳೆ ಫಲಿತಾಂಶ ಪಡೆದಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ವತಿಯಿಂದ, ಎಲ್ಲ ಉಪನ್ಯಾಸಕರ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಅದೇ ರೀತಿ ಇಂತಹ ಒಂದು ಅಮೋಘವಾದಂತಹ ಫಲಿತಾಂಶವನ್ನು ನೀಡಿದಂತಹ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಪ್ರಾಂಶುಪಾಲರಾಗಿ ನಾನು. ನನ್ನ ಹೆಸರು ಮುನಿಕೃಷ್ಣ ಸಿಎಂ ಅಂತ, CMK ಅಂತ ಕರೀತಾರೆ. ಸೊ ನಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿರೋದಕ್ಕೆ ಹರ್ಷವನ್ನ ವ್ಯಕ್ತಪಡಿಸ್ತೀನಿ. ಅದೇ ರೀತಿ ನಮ್ಮ ಉಪನ್ಯಾಸಕರಿಗೂ ಸಹ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತುಂಬಾ ಜನ ವಿದ್ಯಾರ್ಥಿಗಳು ಎಲ್ಲಾ ವಿಷಯಗಳಲ್ಲೂ 100ಕ್ಕೆ 100ರಷ್ಟು ಅಂಕಗಳನ್ನ ಪಡೆದಿದ್ದಾರೆ. ಸೊ ಅದಕ್ಕೂ ಸಹ ನಮಗೆ ತುಂಬಾ ಸಂತೋಷ ಆಗುತ್ತೆ. ಗ್ರಾಮೀಣ ವಿದ್ಯಾರ್ಥಿಗಳಂತೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕಾಲೇಜಲ್ಲಿ ದಾಖಲಾಗಿ ಇವತ್ತು ಅಮೋಘ ಫಲಿತಾಂಶವನ್ನು ನೀಡಿದ್ದಾರೆ. ಇಂತಹ ಫಲಿತಾಂಶವನ್ನ ನೀಡಿದಂತಹ ನಮ್ಮ ಸಂಸ್ಥೆಗೆ ಮತ್ತೆ ನಮ್ಮ ಸಂಸ್ಥೆಯ ಎಲ್ಲ ವ್ಯಕ್ತಿಗಳಿಗೂ, ಸಂಬಂಧಪಟ್ಟಂತ ಎಲ್ಲ ವ್ಯಕ್ತಿಗಳಿಗೂ ಮತ್ತೆ ಪೋಷಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.